ಅನಂತ ಬ್ರಹ್ಮಾಂಡದಲ್ಲಿ ನಕ್ಷತ್ರಗಳು ಮೌನವಾಗಿ ಮಿನುಗುತ್ತಿವೆ. ಆ ಶಾಂತಿಯ ಮಧ್ಯೆ ಒಂದು ಅಪಾಯ ನಿಧಾನವಾಗಿ ಚಲಿಸುತ್ತಿತ್ತು. ಭೂಮಿಯ ಕಡೆಗೆ ಒಂದು ದೊಡ್ಡ ಆಸ್ಟರಾಯ್ಡ್ ಬರುತ್ತಿತ್ತು. ಆದರೆ ಭೂಮಿ ತನ್ನ ಸೌಂದರ್ಯದಲ್ಲಿ ತಿರುಗುತ್ತಲೇ ಇತ್ತು. ಒಂದು ಚಿಕ್ಕ ಹಳ್ಳಿಯಲ್ಲಿ ಹೊಸ ದಿನ ಆರಂಭವಾಗುತ್ತಿತ್ತು. ಮಕ್ಕಳ ನಗು ಮತ್ತು ಹಕ್ಕಿಗಳ ಕಿಲಕಿಲ ಧ್ವನಿ ಎಲ್ಲೆಂದರಲ್ಲಿ ಕೇಳಿಸುತ್ತಿತ್ತು. ಆ ಹಳ್ಳಿಯ ಒಂದು ಸರಳ ಮನೆಯಲ್ಲಿ ಒಂದು ಚಿಕ್ಕ ಮಗು ವಾಸಿಸುತ್ತಿದ್ದ. ಅವನ ಕಣ್ಣುಗಳಲ್ಲಿ ನಿರಪರಾಧ ನಗು ಮತ್ತು ಅಪಾರ ಕನಸುಗಳಿದ್ದವು. ಅವನು ಆಗಾಗ್ಗೆ ಆಕಾಶವನ್ನು ನೋಡುತ್ತಿದ್ದ. ಆ ಕಣ್ಣುಗಳಲ್ಲಿ ನಕ್ಷತ್ರಗಳ ಪ್ರತಿಬಿಂಬ ಹೊಳೆಯುತ್ತಿತ್ತು. ಅವನು ಹುಟ್ಟಿದ ದಿನ ಆಕಾಶ ವಿಚಿತ್ರವಾಗಿ ಬೆಳಗಿತ್ತು. ನಕ್ಷತ್ರಗಳೇ ಅವನಿಗೆ ಆಶೀರ್ವಾದ ನೀಡಿದಂತೆ ಕಂಡಿತ್ತು. ಇಂದು ಏನೋ ವಿಭಿನ್ನ ಅನ್ನಿಸುತ್ತಿತ್ತು. ಅವನ ಹೃದಯದಲ್ಲಿ ಒಂದು ಮೃದುವಾದ ಬೆಳಕು ಜಾಗೃತವಾಗುತ್ತಿತ್ತು. ಇನ್ನೊಂದು ಕಡೆ ವಿಜ್ಞಾನಿಗಳು ಆತಂಕದಲ್ಲಿ ಮುಳುಗಿದ್ದರು. ಅವರ ಮುಖಗಳಲ್ಲಿ ಗಂಭೀರತೆ ಕಾಣಿಸುತ್ತಿತ್ತು. ಆಸ್ಟರಾಯ್ಡ್ ಭೂಮಿಗೆ ವೇಗವಾಗಿ ಹತ್ತಿರವಾಗುತ್ತಿತ್ತು. ಸಮಯ ಕೈತಪ್ಪುತ್ತಿತ್ತು. ಅದೇ ಕ್ಷಣದಲ್ಲಿ ಆಕಾಶದ ಕರೆ ಮಗುವಿಗೆ ತಲುಪಿತು. ಅವನು ಆಕಾಶದತ್ತ ನೋಡಿದ. ಬೆಳಕು ಅವನನ್ನು ಆವರಿಸಿತು. ಅವನು ಕಣ್ಣು ಮುಚ್ಚಿ ತನ್ನೊಳಗಿನ ಶಕ್ತಿಯನ್ನು ಅನುಭವಿಸಿದ. ಅವನ ಸುತ್ತ ನೀಲಿ ಬಿಳಿ ಶಕ್ತಿ ಹೊಳೆಯತೊಡಗಿತು. ಜನರು ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದರು. ಒಂದು ಮಗು ಆಕಾಶಕ್ಕೆ ಏರುತ್ತಿತ್ತು. ಅವನು ಹಳ್ಳಿಯ ಮೇಲೆ ಹಾರುತ್ತಿದ್ದ. ಮೇಘಗಳನ್ನು ದಾಟಿ ಅವನು ಮೇಲಕ್ಕೆ ಹಾರಿದ. ಭೂಮಿ ನಿಧಾನವಾಗಿ ಚಿಕ್ಕದಾಗತೊಡಗಿತು. ಅವನ ಮುಖದಲ್ಲಿ ದೃಢ ನಿಶ್ಚಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಕ್ಷತ್ರಗಳ ನಡುವೆ ಅವನು ಪಯಣ ಮುಂದುವರಿಸಿದ. ಜಗತ್ತನ್ನು ಉಳಿಸುವ ಹೊಣೆ ಅವನ ಭುಜಗಳ ಮೇಲೆ ಇತ್ತು. ಅಪಾರವಾದ ಆಸ್ಟರಾಯ್ಡ್ ಅವನ ಎದುರು ಕಾಣಿಸಿಕೊಂಡಿತು. ಚಿಕ್ಕ ಹೀರೋ ದೊಡ್ಡ ಅಪಾಯದ ಎದುರು ನಿಂತ. ಆದರೂ ಅವನ ಹೃದಯ ಶಾಂತವಾಗಿತ್ತು. ಅವನು ತನ್ನ ಕೈಗಳನ್ನು ಮುಂದೆ ಚಾಚಿದ. ಅವನೊಳಗಿನ ಪ್ರೀತಿ ಮತ್ತು ಧೈರ್ಯ ಶಕ್ತಿಯಾಗಿ ಹೊರಹೊಮ್ಮಿತು. ಬೆಳಕು ಆಸ್ಟರಾಯ್ಡನ್ನು ಸ್ಪರ್ಶಿಸಿತು. ಕಲ್ಲಿನ ಮೇಲ್ಮೈ ಬದಲಾಗತೊಡಗಿತು. ಅಪಾಯ ಬೆಳಕಾಗಿ ವಿಭಜನೆಯಾಯಿತು. ಆಸ್ಟರಾಯ್ಡ್ ಮಿನುಗುವ ಕಣಗಳಾಗಿ ಕರಗಿತು. ಬ್ರಹ್ಮಾಂಡ ಮತ್ತೆ ಶಾಂತವಾಯಿತು. ಭೂಮಿ ಸುರಕ್ಷಿತವಾಗಿ ಉಳಿಯಿತು. ವಿಜ್ಞಾನಿಗಳು ಸಂತೋಷದಿಂದ ನಿಟ್ಟುಸಿರು ಬಿಡಿದರು. ಜಗತ್ತು ಆಕಾಶದತ್ತ ಕೃತಜ್ಞತೆಯಿಂದ ನೋಡಿತು. ಆದರೆ ಹೀರೋ ಮೌನವಾಗಿಯೇ ಉಳಿದ. ಅವನು ನಿಧಾನವಾಗಿ ಭೂಮಿಯತ್ತ ಮರಳಿದ. ಆಕಾಶ ಅವನನ್ನು ಮೃದುವಾಗಿ ಸ್ವಾಗತಿಸಿತು. ಹಳ್ಳಿ ಮತ್ತೆ ಶಾಂತವಾಗಿ ಕಾಣಿಸಿತು. ಅವನು ನೆಲದ ಮೇಲೆ ಸೌಮ್ಯವಾಗಿ ಇಳಿದ. ಅವನ ಶಕ್ತಿ ನಿಧಾನವಾಗಿ ಮಂಗಿತು. ಮತ್ತೆ ಅವನು ಸಾಮಾನ್ಯ ಮಗುವಾಗಿ ಕಾಣಿಸಿಕೊಂಡ. ಅವನು ಮನೆ ಕಡೆ ನಡೆದು ಹೋದ. ಅಮ್ಮ ಬಾಗಿಲು ತೆರೆದು ಅವನನ್ನು ನೋಡಿದಳು. ಅವಳ ಅಪ್ಪುಗೆಯಲ್ಲಿ ಅಪಾರ ಪ್ರೀತಿಯಿತ್ತು. ಅವನು ಮುದ್ದಾಗಿ ನಗಿದ. ಎಲ್ಲವೂ ಸಾಮಾನ್ಯ ದಿನದಂತೆಯೇ ಕಂಡಿತು. ಆದರೆ ಜಗತ್ತು ಬದಲಾಗಿತ್ತು. ಅವನು ಮಲಗುವ ಮುನ್ನ ಮತ್ತೊಮ್ಮೆ ಆಕಾಶವನ್ನು ನೋಡಿದ. ನಕ್ಷತ್ರಗಳು ಮೃದುವಾಗಿ ಮಿನುಗಿದವು. ಅವು ಧನ್ಯವಾದ ಹೇಳಿದಂತೆ ಕಂಡವು. ಹಳ್ಳಿ ಸುರಕ್ಷಿತವಾಗಿ ನಿದ್ರಿಸಿತು. ಭೂಮಿ ಆಶೆಯಿಂದ ಹೊಳೆಯಿತು. ಹೀರೋಗಳು ಯಾವಾಗಲೂ ದೊಡ್ಡವರಾಗಿರಬೇಕಿಲ್ಲ. ಒಳ್ಳೆಯ ಹೃದಯವೇ ಅತಿದೊಡ್ಡ ಸೂಪರ್ ಶಕ್ತಿ. ನಿನ್ನೊಳಗೂ ಒಂದು ಹೀರೋ ಇದೆ, ಅದನ್ನು ನಂಬು.